ನಮ್ಮ ಲವ್ ಸ್ಟೋರಿ ಹೇಳಬೇಕು ಅಂದರೆ ಅದು ಒಂದು ಪಾರ್ಟ್ನಲ್ಲಿ ಆಗಲ್ಲ, ಒಂದು 4 ಎಪಿಸೋಡ್ ಇದೆ. ಸೊ ನಮ್ಮದು ತುಂಬ ಚಿಕ್ಕ ವಯಸ್ಸಿನ ಒಂದು ಲವ್ ಸ್ಟೋರಿ ಅಂದರೆ ಇಟ್ ಈಸ್ ಮೋರ್ ಲೈಕ್ ಫ್ರೆಂಡ್ಶಿಪ್. ಮಾಡಿ ಮತ್ತೆ ಸರ್ ಹೇಳ್ದಂಗೆ ಇಟ್ ಈಸ್ ಮೋರ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ದಟ್ ಇಂಡಿಪೆಂಡೆನ್ಸ್ ದಟ್ ಯು ಗಿವ್ ಇನ್ ಲವ್ ಇಸ್ ವಾಟ್ ಯು ಕ್ಯಾರಿ ಥ್ರೂ ಔಟ್ ದ ಲೈಫ್. ನಾನು ಒಂದು 10-12 ವರ್ಷ, ಇವ್ರಿಗೊಂದು 8 ವರ್ಷ ಇತ್ತು, ನಮ್ಮ ಅತ್ತೆ ಮಗಳೇ. ಸೊ ಅವಾಗಿಂದ ಇದೊಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ಯು ಹ್ಯಾವ್ ಬೀನ್ ಮ್ಯಾರಿಡ್ ಫಾರ್ 17 years ನೌ. ಆ್ಯಂಡ್ ಒಂದು ಹಾಫ್ ಸೆಂಚುರಿ ಹಾಕೋಣ ಅಂತ ಅನ್ಕೊಂಡಿದ್ದೆ. ಹಾಕೋಣ, ಹಾಫ್ ಸೆಂಚುರಿ ಪಾರ್ಟಿ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಸೊ ಅಕ್ಷತಾ, ನೀವು ಹೇಳಿ, when did you thought like okay he is my life partner ಅಂತ? ಚೈಲ್ಡ್ಹುಡ್ ಇಂದನೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಹೌದಾ? ಅವಾಗಲೇ ಅನ್ಕೊಂಡಿದ್ರಿ ನೀವು? ಯಾರಿಬ್ರೆ ಫಸ್ಟ್ ಪ್ರಪೋಸ್ ಮಾಡಿದ್ರು? ಯಾರು ಇಲ್ಲ. ಮದ್ವೆಗೆ ಇವಾಗ್ಲೂ ಮಾಡಿಲ್ಲ. ಇವಾಗ್ಲೂ ಮಾಡಿಲ್ಲ ಅಂತ ರೆಡ್ ರೋಸ್ ಕೊಡ್ರಿ, ಅದ್ರಲ್ಲಿ ಒಂದು ನಾವ್ ಮಾಡಿಸ್ಬಿಡೋಣ, ನಾವು ಈ ತರ ಚಾನ್ಸ್ ಎಲ್ಲ ಬಿಡ್ತೀವ? ಅಕ್ಷತಾ ಅವರ ಆಸೆ ಇವತ್ತು ನಾವು ಜೈ ಸಿನಿಮಾದ ಸಾಂಗ್ ಲಾಂಚ್ ಇವೆಂಟ್ ಅಲ್ಲಿ ಪೂರೈಸ್ತಾ ಇದೀವಿ. ಹೆಂಗು ಸಖತ್ತಾಗಿ ಇಬ್ರು ರೆಡಿಯಾಗಿ ಬಂದಿದ್ದೀರಾ. ಹಾಗೆ ತಗೊಳ್ಳಿ, ನಿಮ್ಗೆ ಡೈಲಾಗ್ ಬಗ್ಗೆ ನಾನು ಹೇಳ್ಕೊಳಂಗೆ ಇಲ್ಲ. ಅಲ್ಲ, ಇದು ಯಾಕೆ ಯಾವಾಗಲೂ ಹುಡುಗನೇ ಪ್ರಪೋಸ್ ಮಾಡಬೇಕು ಅನ್ನೋದು? ಅದು ಏನಂದ್ರೆ ಚೆನ್ನಾಗಿ ಅನ್ಸುತ್ತೆ ಹುಡುಗ ನೀಲೋನ್ ಮಾಡಿದ್ರೆ ನಮ್ಮ ಹುಡುಗಿರಿಗೆ ಅಂತ. ದಟ್ಸ್ ವೆರಿ ಯೂಶುವಲ್ ಅಂಡ್ ವೆರಿ ಕಾಮನ್. ಇವಾಗ ಇಬ್ರು ಪ್ರಪೋಸ್ ಮಾಡ್ಬೇಕು, ಯಾಕಂದ್ರೆ ನೀವು ಹೇಳಿದ್ರಿ ಇದುವರೆಗೂ ಇವ್ರು ಪ್ರಪೋಸ್ ಮಾಡಿಲ್ಲ, ನೀವು ಪ್ರಪೋಸ್ ಮಾಡಿಲ್ಲ ಅಂತ. ಸೊ ಯೂಶುವಲಿ ಗರ್ಲ್ಸ್ ಫಸ್ಟ್, ಬಟ್ ನಾವು ಬಾಯ್ಸ್ ಫಸ್ಟ್. You always say ladies first, right? ಹೌದು, ಚೇಂಜ್ ಮಾಡಬೇಕು. Ladies first, no? And Mike ಕೂಡ first ladies ಗೆ ಹೋಗಿದ್ದು. ಸೊ ಆಯ್ತು, ಓಕೆ. ಫಾರ್ ಅಕ್ಷತಾ, ಕಮ್ ಆನ್, ಯು ಕ್ಯಾನ್ ಡೂ ಇಟ್. ಅಲ್ಲ, ಏನಂತ ಹೇಳ್ಬೇಕಲ್ಲ, ಒಂದು ಡೈಲಾಗ್ ಹೇಳಿ. ಓಕೆ. ಮೇಡಮ್ ಹೇಳೋದಲ್ಲ, ಆಯ್ತು ಮಾಡಿ ಪ್ರಪೋಸ್ ಅವರೇ ಮಾಡ್ತಾ ಇದ್ದಾರೆ, ನೀವು ಅಷ್ಟೇ ನೀವು ಮಾಡ್ತಿರೋದು. ಬ್ರಾ ಮೊಬೈಲ್ ಡೌನ್ ಮಾಡು ಬ್ರಾ. ಮೊಬೈಲ್ ಇದು ಕೇಳಿಸ್ಲಿಲ್ಲ ಅದಕ್ಕೆ. ಐ ಲವ್ ಯು ಚಿನ್ನ. ಥ್ಯಾಂಕ್ ಯು. ಸ್ವಲ್ಪ that's so sweet. Thank you. ಫೈನಲಿ ಓಕೆ. ಸೊ ಅವ್ರ ಆಸೆ ನೀವು ಈಡೇರಿಸ್ಬೇಕು. ಇವಾಗ ನೀವೊಂದು ಪ್ರಪೋಸ್ ಮಾಡ್ಬೇಕು ಅವ್ರಿಗೆ. 17 years ಹಿಂದೆ ಹೋಗ್ಬೇಕು ನೀವು. ಅವಾಗ ಹೇಗಿದ್ರಿ ಆ ತರ ಥಾಟ್ ಬರ್ಬೇಕು ನಿಮ್ಗೆ. ಆಕ್ಚುಲಿ ವಿನಯ್ ಅವ್ರನ್ನ ನಾವು ಆನ್ ಸ್ಕ್ರೀನ್ ಎಲ್ಲ ನೋಡಿದಾಗ ಸ್ವಲ್ಪ ಇದು ಈ ರಗಡ್, ಈ ಹುಡುಗಿರಿಗೆ ಬ್ಯಾಡ್ ಬಾಯ್ ಲುಕ್ಸ್ ಇಷ್ಟ ಆಗುತ್ತೆ, ಆ ತರ ಎಲ್ಲ ಇರುತ್ತಲ್ಲ, ಆ ತರ ಏನಾದ್ರು ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವು ಮಾಡ್ಬೇಕು. ಅಂದ್ರೆ ಇವಾಗ ನನ್ನ ಮಗನಿಗೆ 16 ವರ್ಷ. ಈಗ ಪ್ರಪೋಸ್ ಮಾಡಿದ್ರೆ ನಾನು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ಇಲ್ಲ, ಅದೃಷ್ಟ ಒಂದು ಅಪ್ಪ ಅಮ್ಮ ಪ್ರಪೋಸಲ್ ನೋಡ್ತಾ ಇದ್ದೀವಿ ನಾವು ಅಂತ. ಚಿಕ್ಕ ವಯಸ್ಸಿಂದ ಬರೀ ಪಾರ್ಟ್ನರ್ ಆಗಲ್ಲ, ಒಂದು ಫ್ರೆಂಡ್ ಆಗಿ, ಒಂದು ಕಂಪ್ಯಾನಿಯನ್ ಆಗಿ, ಶಿ ಇಸ್ ರೆಸ್ಪೆಕ್ಟೆಡ್ ಮೀ ಆ್ಯಂಡ್ ಮೈ ಪ್ರೈವಸಿ ಆ್ಯಂಡ್ ಮೈ ವರ್ಕ್ ದಟ್ ಐ ಡು. ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಐ ಲವ್ ಯು ನೌ ಆ್ಯಂಡ್ ಫಾರ್ ಎವರ್. ಹೌ ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೀವು ಕಪಲ್ ಆಗಿ 17 ವರ್ಷಗಳು, ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನ ಮುಂದೆ ಸಿಕ್ಕಾಪಟ್ಟೆ ಇದೆ. ವಿ ಹ್ಯಾವ್ ಟು ಸೆಲೆಬ್ರೇಟ್ 25 years, 50 years ಆ ಥರ. ಬಟ್ ಟುಡೇ ಇವತ್ತು ಕಪಲ್ ಸಾಂಗ್ ಕೂಡ ನಾವು ರಿಲೀಸ್ ಮಾಡ್ತಾ ಇರೋದ್ರಿಂದ ಆಸ್ ಎ ಕಪಲ್ ಯು ಆರ್ ಅವರ್ ಚೀಫ್ ಗೆಸ್ಟ್. ಸೊ ನಿಮ್ಗೆ ಈಗ ಅನ್ಸುತ್ತೆ ಅಬೌಟ್ ಅ ಫಿಲ್ಮ್? ಫಸ್ಟ್ ಆಫ್ ಆಲ್, ಜೈ ಅನ್ನೋ ಸಿನಿಮಾ ಒಂದು ಪ್ರೋಮೋ ನೋಡಿದಾಗಲೇ ಗೊತ್ತಾಯ್ತು ರೂಪೇಶ್ ಅವರು ಜೈ ಜೈಕಾರ ಆಗ್ತಾರೆ ಅಂದ್ಬಿಟ್ಟು ಇಂಡಸ್ಟ್ರಿಲಿ. ಆ್ಯಂಡ್ ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ಇಟ್ ಡಸಂಟ್ ಲುಕ್ ಲೈಕ್ ಯು ಆರ್ ಡೂಯಿಂಗ್ ದಿಸ್ ಫಾರ್ ದ ಫಸ್ಟ್ ಟೈಮ್. ನೋಡಿ, ನಾನು ಮೀಟ್ ಮಾಡ್ತಿರೋದೇ ಇವತ್ತು. ಬಟ್ ದೆನ್ ಬಿಗ್ ಬಾಸ್ ಅಂತ ಬಂದಾಗ ವಿ ಆಲ್ ಬಿಕಮ್ ಅ ಫ್ಯಾಮಿಲಿ. ಸೊ ವಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಆ್ಯಂಡ್ ಈ ಪ್ರೊಮೋ ನೋಡಿದಾಗ ಐ ರಿಯಲಿ ವಿಶ್ ಮ್ಯಾನ್ ಇಟ್ಸ್ ಗೋನ್ ಬಿ ಅ ಸೂಪರ್ ಡೂಪರ್ ಹಿಟ್. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ಗೆಸ್ ಹಾರ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಐ ಆಮ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಟು ಸಿ ದಟ್. ಡೆಫಿನೆಟ್ಲಿ ಇನ್ ಅ ಶಾರ್ಟ್ ವೈಲ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.